ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ದೇಶ ಭಾರತದಿಂದ ಸುಮಾರು 5,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ದ್ವೀಪ ಇದೆ. ಅಲ್ಲಿ ಇಂದು 13 ಲಕ್ಷಕ್ಕೂ ಹೆಚ್ಚು ಜನರು ವಾಸವಿದ್ದಾರೆ. ಆದ್ರೆ ಅತಿ ಆಶ್ಚರ್ಯಕರ ವಿಷಯ ಏನಂದ್ರೆ ಇಲ್ಲಿ ಜನಸಂಖ್ಯೆಯಲ್ಲಿ ಸುಮಾರು 50% ಹಿಂದೂಗಳು ಮತ್ತೆ 17% ಮುಸ್ಲಿಮರಿದ್ದಾರೆ. ಅವರು ಯಾರು ಹೊರಗಿನಿಂದ ಬಂದವರಲ್ಲ. ಒಂದು ಕಾಲದಲ್ಲಿ ಅವರ ಅಜ್ಜ ಅಜ್ಜಿಯರು ನಮ್ಮ ಭಾರತದಲ್ಲೇ ಜನಿಸಿ ಬೆಳೆದವರು. ಇಂದು ಈ ದೇಶವನ್ನ ಎರಡನೇ ಮಿನಿ ಭಾರತ ಎಂದೇ ಕರೀತಿದ್ದಾರೆ. ಒಮ್ಮೆ ಅಲ್ಲಿಗೆ ಹೋದ್ರೆ ಅಥವಾ ಅಲ್ಲಿನ ಜನರನ್ನ ನೋಡಿದ್ರೆ ಅವರು ಭಾರತೀಯರೇ ಎಂದು ತಕ್ಷಣ ಗೊತ್ತಾಗಿ ಬಿಡುತ್ತದೆ. ಆದ್ರೆ ಭಾರತೀಯರು ಈ ದೇಶಕ್ಕೆ ಹೇಗೆ ಹೋದ್ರು? ಭಾರತದಿಂದ ಸುಮಾರು 5,000 ಕಿಲೋಮೀಟರ್ ದೂರದಲ್ಲಿರೋ ಈ ದೇಶ ಸೌಂದರ್ಯದಲ್ಲಿ ಸ್ವರ್ಗದಂತೆ. ರಸ್ತೆಗಳು ಅತ್ಯಂತ ಶುಭ್ರವಾಗಿರುತ್ತವೆ. ವಿಶಾಲವಾದ ಮನೆಗಳು, 4 ದಿಕ್ಕುಗಳಲ್ಲಿ ಹಸಿರು ಮರಗಳ ನೆರಳು, ಸ್ವಚ್ಛ ನದಿಗಳು ಮತ್ತೆ ಮೈಲುಗಟ್ಟಲೆ ಹರಿಯುವ ನೀಲಿ ಸಮುದ್ರ. ಇದೆಲ್ಲ ಒಟ್ಟಾಗಿ ಈ ದೇಶವನ್ನ ಪ್ರಕೃತಿ ಸಿದ್ಧ ಸ್ವರ್ಗದಂತೆ ಮಾರ್ಪಡಿಸುತ್ತವೆ. ಇಲ್ಲಿನ ಜನರು ಹೆಚ್ಚಾಗಿ ಹಿಂದಿ ಭಾಷೆಯನ್ನ ಮಾತನಾಡ್ತಾರೆ. ಅವರಿಗೆ ಭೋಜ್ಪುರಿ ಭಾಷೆ ಸಹ ಬರ್ತದೆ. ದೀಪಾವಳಿ, ಹೋಳಿ, ಮಹಾಶಿವರಾತ್ರಿ, ಈದ್ ಈ ಎಲ್ಲಾ ಹಬ್ಬಗಳನ್ನ ನಮ್ಮ ಭಾರತದಂತೆ ಭಾರಿ ವೈಭವದಿಂದ ಆಚರಿಸ್ತಾರೆ. ಅವರ ನಡುವಿನ ಪ್ರೀತಿ ಮತ್ತೆ ಒಗ್ಗಟ್ಟು ಅವರ ಜೀವನವನ್ನ ಬಹಳ ಶಾಂತಿಯುತವಾಗಿ ಇರಿಸ್ತದೆ. ಒಬ್ಬರನ್ನೊಬ್ಬರು ನಂಬುತ್ತಾರೆ, ಬಿರಿಯಾನಿ ತಿನ್ನುತ್ತಾರೆ. ಈ ದೇಶದ ಕತೆ ನಿಜಕ್ಕೂ ಬಹಳ ಆಸಕ್ತಿಕರ. ಆ ದೇಶವೇ ಮಾರಿಷಸ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಮಾರಿಷಸ್ ನ ಜನರ ಜೀವನ, ದೇಶದ ಭೌಗೋಳಿಕ ಸ್ಥಿತಿ, ಇತಿಹಾಸ, ಕರೆನ್ಸಿ, ಹಬ್ಬಗಳು, ಆಹಾರ ಮತ್ತೆ ಕೆಲ ಅದ್ಭುತ ಸ್ಥಳಗಳನ್ನ ನೋಡೋಣ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆಫ್ರಿಕಾ ಖಂಡದ ಬಳಿ ಹಿಂದೂ ಮಹಾಸಾಗರದಲ್ಲಿರೋ ಚಿಕ್ಕ ಆದ್ರೆ ಬಹಳ ವಿಶೇಷ ದೇಶ ಮಾರಿಷಸ್. ಇದು ಹೊರಗಡೆ ಎಷ್ಟು ಶಾಂತವಾಗಿ ಕಾಣ್ತದೋ ಒಳಗಡೆ ಅಷ್ಟೇ ಆಶ್ಚರ್ಯಕರವಾಗಿರುತ್ತೆ. ವಿಶ್ವ ಪ್ರಸಿದ್ಧ ಬ್ಲೂ ಪೆನ್ನಿ ಸ್ಟ್ಯಾಂಪ್ ಇಲ್ಲಿಯೇ ತಯಾರಾಗಿದ್ದು ಎಂದು ಬಹಳ ಕಡಿಮೆ ಜನರಿಗೆ ಗೊತ್ತಿದೆ. ಇದು ದಕ್ಷಿಣಾರ್ಧಗೋಳದ ಮೊದಲ ಟಪಾಲು ಬಿಲ್ಲೆ ಮತ್ತು ಇಂದು ಇದು ಬಹಳ ಮೌಲ್ಯಯುತವೆಂದು ಪರಿಗಣಿಸಲಾಗುತ್ತೆ. ಅಮೀನಾ ಗುರೀಬ್ ಫಕೀಮ್ ವಿಜ್ಞಾನಿ ದೇಶದ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಈ ದೇಶ ಚರ್ಚೆಗೆ ಬಂದಿತ್ತು. ಮಾರಿಷಸ್ ಮಾನವೀಯತೆಗೆ ಪ್ರಾಮುಖ್ಯತೆ ನೀಡಿ 1995 ಮರಣ ಶಿಕ್ಷೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸಿತು. ಇದು ಈ ದೇಶವನ್ನ ಅನೇಕ ದೇಶಗಳಿಗಿಂತ ಭಿನ್ನವಾಗಿ ನೆಲೆಸುತ್ತೆ. ಇಲ್ಲಿನ ಆರ್ಥಿಕತೆಗೆ ಬೆನ್ನೆಲುಬು ಕಬ್ಬು ಬೆಳೆ. ಇದರಿಂದ ಸಕ್ಕರೆ ಮತ್ತೆ ಉದ್ಯೋಗ ಎರಡೂ ಲಭಿಸುತ್ತವೆ. ಮಾರಿಷಸ್ ನಲ್ಲಿ 90% ಕೇವಲ ಕಬ್ಬು ಮಾತ್ರ ಬೆಳೀತಾರೆ. ಪ್ರಕೃತಿ ಈ ದೇಶವನ್ನ ವಿಭಿನ್ನವಾಗಿ ರೂಪಿಸಿದೆ. ಇಲ್ಲೊಂದು ಐಲ್ಯಾಂಡ್ ಇದೆ. ಇದು ಜಲಪಾತದಂತೆ ಕಾಣ್ತದೆ. ಮತ್ತೆ ಮೇಲಿಂದ ನೋಡಿದಾಗ ಕಾಣುವ ದೃಶ್ಯ ಅದ್ಭುತ, ಎಂದಿಗೂ ಮರೆಯಲಾಗದ್ದು. ಇನ್ನು ಭಾಷೆಯ ವಿಷಯಕ್ಕೆ ಬಂದ್ರೆ ಇಲ್ಲಿ ಇಂಗ್ಲಿಷ್ ಅಧಿಕೃತ ಭಾಷೆ. ಆದ್ರೆ ಸಾಮಾನ್ಯ ಜನರು ಹಿಂದಿ, ಭೋಜ್ಪುರಿ, ಕ್ರಿಯೋಲ್ ಮತ್ತೆ ಫ್ರೆಂಚ್ ಕೂಡ ಮಾತನಾಡ್ತಾರೆ. ಇದು ಇಲ್ಲಿನ ಸಾಂಸ್ಕೃತಿಕ ಗುರುತನ್ನ ತೋರಿಸ್ತದೆ. ಮಾರಿಷಸ್ ಅನ್ನ ಆಫ್ರಿಕಾದ ಮಿನಿ ಭಾರತ ಎಂದೇ ಕರೀತಾರೆ. ಯಾಕಂದ್ರೆ ಇಲ್ಲಿನ ದೊಡ್ಡ ಜನಸಂಖ್ಯೆ ಭಾರತೀಯ ವಂಶಸ್ಥರು ಮತ್ತು ದೀಪಾವಳಿ, ಹೋಳಿ ತರಹದ ಹಬ್ಬಗಳನ್ನ ದೇಶಾದ್ಯಂತ ಆಚರಿಸಲಾಗುತ್ತೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಈ ದ್ವೀಪ ಮೊದಲು ಸಂಪೂರ್ಣ ಖಾಲಿಯಾಗಿತ್ತು. ಇಲ್ಲಿ ಯಾರೂ ವಾಸವಿರಲಿಲ್ಲ. ಒಂದು ಕಾಲದಲ್ಲಿ ಇದು ಡೋಡೋ ಪಕ್ಷಿ ಕಾಣಿಸುತ್ತಿದ್ದ ಭೂಮಿ. ಆದ್ರೆ ಅದು ಮನುಷ್ಯರ ನಿರ್ಲಕ್ಷ್ಯದಿಂದ ಅಳಿದು ಹೋಯಿತು. ಮಾರಿಷಸ್ ದೇಶ ಒಂದು ಪ್ರಾಚೀನ ಅಗ್ನಿಪರ್ವತದಿಂದ ರೂಪುಗೊಂಡಿದೆ. ಆದ್ರೆ ಇಲ್ಲಿನ ಅಗ್ನಿಪರ್ವತಗಳೆಲ್ಲ ಈಗ ಶಾಂತವಾಗಿವೆ. ಇವು ಈ ಚಿಕ್ಕ ದೇಶವನ್ನ ಸುರಕ್ಷಿತವಾಗಿ, ಅಂದವಾಗಿ ಮತ್ತೆ ರಹಸ್ಯಮಯವಾಗಿ ಇರಿಸಿವೆ. ಮಾರಿಷಸ್ ಜನರ ಆಹಾರ ಭಾರತೀಯ, ಕ್ರಿಯೋಲ್, ಚೈನೀಸ್ ಮತ್ತೆ ಯುರೋಪಿಯನ್ ರುಚಿಗಳ ಅಪೂರ್ವ ಮಿಶ್ರಣವಾಗಿದೆ. ಪೋರ್ಟ್ ಲೂಯಿಸ್ ಅಲ್ಲಿ ದೋಲ್ಪುರಿ ಅತ್ಯಂತ ಪ್ರಸಿದ್ಧ ಸ್ಟ್ರೀಟ್ ಫುಡ್. ಈ ಖಾದ್ಯ ಭಾರತೀಯ ಪರಾಠ ಮತ್ತೆ ಚಟ್ನಿಯಿಂದ ಪ್ರೇರಣೆ ಪಡೆದಿದೆ. ಇದೊಂದು ತೆಳು ರೊಟ್ಟಿ. ಇದರಲ್ಲಿ ಮಸಾಲೆ ಕಲಿಸಿದ ಕಡಲೆಬೇಳೆ ಮತ್ತೆ ಚಟ್ನಿ ತುಂಬಿರುತ್ತದೆ. ಇದಲ್ಲದೆ ಬಿರಿಯಾನಿ, ಸಮೋಸ ಮತ್ತೆ ಫ್ರೈಡ್ ನೂಡಲ್ಸ್ ಕೂಡ ಇಲ್ಲಿನ ಜನರು ಮತ್ತೆ ಪ್ರವಾಸಿಗರು ಬಹಳ ಇಷ್ಟಪಟ್ಟು ತಿಂತಾರೆ. ಇದರ ಭೂಪ್ರದೇಶ ಕೇವಲ 2040 ಚದರ ಕಿಲೋಮೀಟರ್ಗಳಲ್ಲಿ ವಿಸ್ತರಿಸಿದೆ. ಮತ್ತೆ ವಿಸ್ತೀರ್ಣದಲ್ಲಿ ಈ ದೇಶ 180ನೇ ಸ್ಥಾನದಲ್ಲಿದೆ. ಮಾರಿಷಸ್ ತನ್ನ ಉನ್ನತ ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಅಂದ್ರೆ HDIಗೆ ಪ್ರಸಿದ್ಧವಾಗಿದೆ. HDI ಒಂದು ದೇಶದ ಜನರ ಜೀವನ ಮಟ್ಟ, ವಿದ್ಯೆ, ಆರೋಗ್ಯ ಮತ್ತೆ ಆದಾಯವನ್ನ ಅಳೆಯುವ ಮಾಪನ. ಆಫ್ರಿಕಾದಲ್ಲಿ ಟಾಪ್ ಸ್ಥಾನದಲ್ಲಿರುವ ದೇಶಗಳಲ್ಲಿ ಮಾರಿಷಸ್ ಕೂಡ ಒಂದು. ಇದರ ಹಿಂದೆ ಇರೋ ಕಾರಣ ಇಲ್ಲಿನ ಬಲಿಷ್ಠ ಆರ್ಥಿಕತೆ ಮತ್ತೆ ಸಾಮಾಜಿಕ ನೀತಿಗಳು. ಇಲ್ಲಿನ ಸರ್ಕಾರ ವಿದ್ಯೆ ಮತ್ತೆ ಆರೋಗ್ಯಕ್ಕೆ ಬಹಳ ಗಮನ ನೀಡುತ್ತದೆ. ಮಾರಿಷಸ್ ಅಲ್ಲಿ ಪ್ರಾಥಮಿಕ ಮತ್ತೆ ಮಾಧ್ಯಮಿಕ ಶಿಕ್ಷಣ ಎಲ್ಲಾ ಮಕ್ಕಳಿಗೂ ಉಚಿತ. ಇದರಿಂದ ಸಾಕ್ಷರತೆ ದರ 90% ಗಿಂತ ಹೆಚ್ಚಾಗಿದೆ. ಬಾಲಕಿಯರು ಸಹ ಉನ್ನತ ವಿದ್ಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಆರೋಗ್ಯ ಸೇವೆಗಳು ಸಹ ಉಚಿತಾನೆ, ಮುಖ್ಯವಾಗಿ ಗರ್ಭಿಣಿಯರು ಮತ್ತು ಶಿಶುಗಳಿಗೆ. ಇದರಿಂದ ತಾಯಿ ಮತ್ತು ಶಿಶು ಇಬ್ಬರು ಸುರಕ್ಷಿತರಾಗಿರ್ತಾರೆ. ಇದು ಮಾರಿಷಸ್ನ ರಾಜಧಾನಿ ಮತ್ತೆ ಅತಿ ದೊಡ್ಡ ನಗರ ಪೋರ್ಟ್ ಲೂಯಿಸ್. ಹಿಂದೂ ಮಹಾಸಾಗರದಲ್ಲಿರೋ ಈ ನಗರ ದೇಶದ ಆರ್ಥಿಕ ಮತ್ತೆ ರಾಜಕೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪೋರ್ಟ್ ಲೂಯಿಸ್ ಮಾರಿಷಸ್ನ ವಾಯುವ್ಯ ತೀರದಲ್ಲಿದೆ.
ಈ ನಗರ ತನ್ನ ದೊಡ್ಡ ಇತಿಹಾಸ, ಸಾಂಸ್ಕೃತಿಕ ವೈವಿಧ್ಯಕ್ಕೆ ಪ್ರಸಿದ್ಧವಾಗಿದೆ. 1715ರಲ್ಲಿ ಫ್ರಾನ್ಸ್ ಮಾರಿಷಸ್ ಅನ್ನ ಆಕ್ರಮಿಸಿಕೊಂಡು ಐಲ್ ಡಿ ಫ್ರಾನ್ಸ್ ಎಂದು ಹೆಸರು ನೀಡಿತು. ನಂತರ 1735ರಲ್ಲಿ ಫ್ರೆಂಚ್ ಗವರ್ನರ್ ಮಹೆ ಡಿಲಾ ಪೋರ್ಟ್ ಲೂಯಿಸ್ ಅನ್ನ ಸ್ಥಾಪಿಸಿದರು. ಇದರ ಹೆಸರನ್ನ ಫ್ರಾನ್ಸ್ ರಾಜ ಲೂಯಿಸ್ 15ರ ಗೌರವಾರ್ಥವಾಗಿ ನೀಡಲಾಯಿತು. ಆ ಸಮಯದಲ್ಲಿ ಈ ನಗರ ಫ್ರೆಂಚ್ ನೌಕೆಗಳಿಗೆ ಏಷ್ಯಾ ಮತ್ತೆ ಯುರೋಪ್ ನಡುವಿನ ಮುಖ್ಯ ಮಾರ್ಗವಾಗಿತ್ತು. 1810ರಲ್ಲಿ ಬ್ರಿಟಿಷ್ ಪಾಲನೆ ಮಾರಿಷಸ್ ಅನ್ನ ಸ್ವಾಧೀನಪಡಿಸಿಕೊಂಡು ಪೋರ್ಟ್ ಲೂಯಿಸ್ ತನ್ನ ಆರ್ಥಿಕ ಮತ್ತೆ ಸಾಂಸ್ಕೃತಿಕ ಗುರುತನ್ನ ಬಲಪಡಿಸಿಕೊಂಡಿತ್ತು. 1968ರಲ್ಲಿ ಮಾರಿಷಸ್ಗೆ ಸ್ವತಂತ್ರ ಬಂದು ಪೋರ್ಟ್ ಲೂಯಿಸ್ ರಾಜಧಾನಿಯಾಗಿ ಮುಂದುವರಿಯುತ್ತೆ. 1834ರಲ್ಲಿ ಬ್ರಿಟಿಷ್ ಪಾಲನೆಯಲ್ಲಿ ಗುಲಾಮಗಿರಿಯನ್ನ ಈ ದೇಶದಲ್ಲಿ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಇದರಿಂದ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡುವ ಕೂಲಿಗಳ ಕೊರತೆ ಉಂಟಾಗುತ್ತೆ. ಇದನ್ನ ಭರ್ತಿ ಮಾಡಲು ಬ್ರಿಟಿಷ್ ಸರ್ಕಾರ ಭಾರತದಿಂದ ಬಂದುವ ಕಾರ್ಮಿಕರನ್ನ ಮಾರಿಷಸ್ಗೆ ತರಲು ನಿರ್ಧರಿಸಿತು. ಭಾರತದ ಬಿಹಾರ್, ಉತ್ತರ ಪ್ರದೇಶ ಮತ್ತೆ ತಮಿಳುನಾಡು ತರಹದ ಪ್ರದೇಶಗಳಿಂದ ಸಾವಿರಾರು ಬಡ ರೈತರು ಮತ್ತೆ ಕೂಲಿಗಳನ್ನ ಒಪ್ಪಂದದಡಿ ಇಲ್ಲಿಗೆ ತರಲಾಯಿತು. ಅವರಿಗೆ ಉತ್ತಮ ಜೀವನ ಮತ್ತೆ ಕೂಲಿ ನೀಡುವುದಾಗಿ ವಾಗ್ದಾನ ಮಾಡಲಾಯಿತು. ಆದ್ರೆ ವಾಸ್ತವದಲ್ಲಿ ಅವರು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಯಿತು. ಅಟ್ಲಾಸ್ ಎಂಬ ಮೊದಲ ನೌಕೆ ನವೆಂಬರ್ 2, 1834ರಂದು ಪೋರ್ಟ್ ಲೂಯಿಸ್ನ ಅಪ್ರವಾಸಿ ಘಾಟ್ಗೆ ಭಾರತೀಯ ಕೂಲಿಗಳನ್ನ ತಂದಿತ್ತು. ಈ ಕೂಲಿಗಳು ಮಾರಿಷಸ್ನ ಆರ್ಥಿಕತೆಯನ್ನ, ವಿಶೇಷವಾಗಿ ಕಬ್ಬು ಉದ್ಯಮವನ್ನ ಬಲಪಡಿಸಿದರು ಮತ್ತೆ ಇಲ್ಲಿನ ಸಂಸ್ಕೃತಿಯನ್ನ ಭಾರತೀಯ ಬಣ್ಣಗಳಿಂದ ಸಮೃದ್ಧಿಗೊಳಿಸಿದರು. ನೀವು ನೋಡ್ತಿರೋದು ಲೆಮೋರ್ನೋ ಬ್ರಾಂಬರ್ಟ್. ಈ ಪ್ರದೇಶ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತೆ ಐತಿಹಾಸಿಕ ಮಹತ್ವಕ್ಕೆ ಪ್ರಸಿದ್ಧವಾಗಿದೆ. ಇದು ಮಾರಿಷಸ್ನ ನೈಋತ್ಯ ತೀರದಲ್ಲಿರೋ ಒಂದು ದೊಡ್ಡ ಬೆಸಾಲ್ಟ್ ಪರ್ವತ. ಇದು 556 ಮೀಟರ್ ಎತ್ತರದೊಂದಿಗೆ ಸಮುದ್ರ ತೀರದಿಂದ ಒಮ್ಮೆಗೆ ಎದ್ದು ನಿಂತಂತೆ ಕಾಣ್ತದೆ. ಲೆಮೋರ್ನೋ ಬ್ರಾಂಬರ್ಟ್ ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳಗಳಲ್ಲಿ ಸೇರ್ಪಡೆಯಾಗಿದೆ. ಇದರ ಎತ್ತರದ ಪರ್ವತಗಳು, ಹಸಿರು ಕಣಿವೆಗಳು ಮತ್ತೆ ನೀಲಿ ಸಮುದ್ರದೊಂದಿಗೆ ಅದ್ಭುತ ದೃಶ್ಯವನ್ನ ಸೃಷ್ಟಿಸುತ್ತದೆ. ಈ ಪರ್ವತ ಆಕಾರದಲ್ಲಿ ಒಂದು ದೊಡ್ಡ ಗೋಡೆಯಂತೆ ಇರುತ್ತೆ. ಸೂರ್ಯಾಸ್ತದ ಸಮಯದಲ್ಲಿ ಇದು ಚಿನ್ನದ ಬಣ್ಣದಲ್ಲಿ ಮಿನುಗುತ್ತದೆ. ಇದರ ಸುತ್ತಲೂ ಇರೋ ಸಮುದ್ರ ತೀರ ಮತ್ತೆ ಶಿಲೆಗಳ ಲಗೂನ್ ಇದನ್ನ ಇನ್ನಷ್ಟು ಆಕರ್ಷಣೀಯವಾಗಿಸುತ್ತದೆ. ಇಲ್ಲಿಂದ ಹಿಂದೂ ಮಹಾಸಾಗರದ ಮನೋಹರ ದೃಶ್ಯ ಪ್ರತಿ ಪ್ರವಾಸಿಗನಿಗೂ ಇಷ್ಟವಾಗ್ತದೆ. ಲೆಮೋರ್ನೋಗೆ ಆಳವಾದ ಇತಿಹಾಸ ಇದೆ. 18 ಮತ್ತೆ 19ನೇ ಶತಮಾನಗಳಲ್ಲಿ ಈ ಪರ್ವತ ಪರಾರಿಯಾದ ಗುಲಾಮರಿಗೆ ಆಶ್ರಯವಾಗಿತ್ತು. ಅವರು ಬ್ರಿಟಿಷ್ ಮತ್ತೆ ಫ್ರೆಂಚ್ ಆಡಳಿತಗಾರರಿಂದ ತಪ್ಪಿಸಿಕೊಳ್ಳಲು ಇಲ್ಲಿನ ಗುಹೆಗಳು ಮತ್ತು ಕಾಡುಗಳಲ್ಲಿ ಮರೆಯಾಗುತ್ತಿದ್ದರು. 1835ರಲ್ಲಿ ಗುಲಾಮಗಿರಿ ರದ್ದಾದಾಗ ಒಂದು ದುಃಖದ ಘಟನೆ ನಡೆದಿತ್ತು. ಸೈನಿಕರು ತಮ್ಮನ್ನ ಮತ್ತೆ ಗುಲಾಮರನ್ನಾಗಿ ಮಾಡಲು ಬರ್ತಿದ್ದಾರೆ ಎಂದು ತಪ್ಪು ತಿಳಿದು ಬಹಳಷ್ಟು ಗುಲಾಮರು ಈ ಪರ್ವತದಿಂದ ಜಿಗಿದರು. ಅದಕ್ಕಾಗಿ ಈ ಸ್ಥಳ ಸ್ವತಂತ್ರ ಮತ್ತೆ ಹೋರಾಟಕ್ಕೂ ಚಿಹ್ನೆಯಾಗಿ ನಿಂತಿದೆ. ಇದು ದೇಶದ ಒಟ್ಟಾರೆ ಮತ್ತೆ ರಾಜಧಾನಿ ಪೋರ್ಟ್ ಲೂಯಿಸ್ನ ಅತ್ಯಂತ ಪ್ರಸಿದ್ಧ ಲ್ಯಾಂಡ್ ಮಾರ್ಕ್ ಅಪ್ರವಾಸಿ ಘಾಟ್. ಈ ಸ್ಥಳ ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳದ ಭಾಗವಾಗಿದೆ ಮತ್ತೆ ಮಾರಿಷಸ್ ಇತಿಹಾಸದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. 1834ರಲ್ಲಿ ಮೊದಲ ಭಾರತೀಯ ಕೂಲಿಗಳ ನೌಕೆ ಅಟ್ಲಾಸ್ ಇಲ್ಲಿಗೆ ಬಂದಿತ್ತು. ಆ ಸಮಯದಲ್ಲಿ ಸಾವಿರಾರು ಭಾರತೀಯ ಕೂಲಿಗಳನ್ನ ಬ್ರಿಟಿಷ್ ಆಡಳಿತದಡಿ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡಲು ಇಲ್ಲಿಗೆ ತಂದರು. ಅಪ್ರವಾಸಿ ಘಾಟ್ ಆ ಕೂಲಿಗಳ ಶ್ರಮ ಮತ್ತೆ ಹೋರಾಟದ ಕಥೆಯನ್ನ ತಿಳಿಸುತ್ತದೆ. ಇಂದು ಇದು ಒಂದು ಮ್ಯೂಸಿಯಂ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಭಾರತೀಯ ವಲಸೆದಾರರ ಜೀವನ, ಪ್ರಯಾಣ ಮತ್ತೆ ಅವರ ಕೊಡುಗೆಯನ್ನ ತೋರಿಸುತ್ತದೆ. ಮತ್ತೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ತೆರೆದಿರುತ್ತದೆ. ಇಲ್ಲಿ ನೀವು ಹಳೆಯ ದಾಖಲೆಗಳು, ಫೋಟೋಗಳು ಮತ್ತೆ ಕೂಲಿಗಳ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ನೋಡಬಹುದು. ಇದು ಶಮರೇಲ್ 7 ಕಲರ್ಡ್ ಅರ್ತ್ ಜಿಯೋ ಪಾರ್ಕ್. ಈ ಪ್ರದೇಶ ತನ್ನ 7 ಬೇರೆ ಬಣ್ಣದ ಮಣ್ಣಿಗೆ ಪ್ರಸಿದ್ಧವಾಗಿದೆ. ಈ ಮಣ್ಣು ಕೆಂಪು, ಗೋಧಿ, ಕಂದುಗೆಂಪು, ನೀಲಿ, ಹಸಿರು, ಹಳದಿ ಮತ್ತೆ ಕಿತ್ತಳೆ ಬಣ್ಣಗಳಲ್ಲಿ ಮಿನುಗುತ್ತದೆ. ಇದು ಅಗ್ನಿಪರ್ವತ ಶಿಲೆಗಳ ಖನಿಜಗಳಿಂದ ರೂಪುಗೊಂಡಿದೆ. ಇಲ್ಲಿ ಮಣ್ಣನ್ನ ಮುಟ್ಟುವುದು ಅಥವಾ ತೆಗೆದುಕೊಂಡು ಹೋಗುವುದು ಸಂಪೂರ್ಣ ನಿಷೇಧ. ಪ್ರವಾಸಿಗರು ಎತ್ತರದ ಪ್ಲಾಟ್ಫಾರ್ಮ್ಗಳಿಂದ ಈ ಬಣ್ಣದ ದೃಶ್ಯವನ್ನ ನೋಡ್ತಾರೆ. ಹತ್ರದಲ್ಲೇ 83 ಎತ್ತರದಿಂದ ಬೀಳುವ ಶಮರೇಲ್ ಜಲಪಾತ ಈ ಪ್ರದೇಶದ ಅಂದವನ್ನ ದ್ವಿಗುಣಗೊಳಿಸುತ್ತದೆ. ಮಾರಿಷಸ್ ಅಲ್ಲಿ ರಮ್ ಕೂಡ ಬಹಳ ಪ್ರಸಿದ್ಧವಾಗಿದೆ. ಇದು ಕಬ್ಬಿಂದ ತಯಾರಾಗ್ತದೆ ಮತ್ತೆ ಈ ರಮ್ ದೇಶದ ಐತಿಹಾಸಿಕ ಪರಂಪರೆಯ ಭಾಗವಾಗಿದೆ. ಯಾವುದೇ ದೇಶದಲ್ಲಾದ್ರೂ ಇಷ್ಟೊಂದು ಅಂದವಾದ ಸ್ಥಳಗಳು, ಇಷ್ಟು ಆಳವಾದ ಇತಿಹಾಸ ಮತ್ತೆ ಅದ್ಭುತ ಸಂಸ್ಕೃತಿ ಇದ್ರೆ ಪ್ರವಾಸಿಗರ ಕೊರತೆ ಯಾಕಿರ್ತದೆ ಹೇಳಿ. ಅದಕ್ಕಾಗಿ ಪ್ರತಿ ವರ್ಷ ಈ ಚಿಕ್ಕ ದ್ವೀಪ ದೇಶಕ್ಕೆ 12 ರಿಂದ 14 ಲಕ್ಷ ಪ್ರವಾಸಿಗರು ಬರ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ ವಿಶೇಷತೆ. ಈ ವಿಡಿಯೋ ನಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.